ಹಾಯ್ ಹಲೋ ಎಲ್ರಿಗೂ. ನಮ್ಮ ತೋಟದ ವಿಡಿಯೋ ಮಾಡಿರೋದು 14/6/2026. ಪ್ರತಿ ತಿಂಗಳೂ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಮುಂದೆ ಅದನ್ನು ನೋಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಯಾವ ರೀತಿ ಡೆವಲಪ್ ಆಯಿತು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇದು ಮೇನ್ ಗೇಟ್ ಎಂಟ್ರೆನ್ಸ್. ಇದು ಒಂದು ಬಿದಿರಿನ ಗಿಡ, ಇದು ತೆಂಗಿನ ಗಿಡ. ಇದು ಟೋಟಲ್ 5 ಎಕರೆ ತೋಟ. ಈ ತೋಟದಲ್ಲಿ 2,500 ಅಡಿಕೆ ಇದೆ, 100 ತೆಂಗಿದೆ, 150 ಕೋಕೋ ಗಿಡ ಇದೆ. ಆಮೇಲೆ ಇನ್ನು ಸಣ್ಣ ಪುಟ್ಟ ಮನೆಗೆ ಬೇಕಾಗಿರೋ ಹಣ್ಣುಗಳು ಇದ್ದಾವೆ. ಇದು ಹೂವಿನ ಗಿಡ, ಬಿಳಿ ಕಣಗಲು ಹೂವಿನ ಗಿಡ. ಇದ್ರ ಪಕ್ಕದಲ್ಲಿ ನೇರಳೆ ಗಿಡ ಇದೆ. ಇನ್ನು ಸಣ್ಣವು ಇದ್ದಾವೆ, ಇನ್ನು ಹಣ್ಣು ಸ್ಟಾರ್ಟ್ ಆಗಿಲ್ಲ. ನಾವು ಬಾರ್ಡ್ರೆಲ್ಲ ತೆಂಗು ಹಾಕಿದ್ದೀವಿ, ಇನ್ ಬಿಟ್ವೀನ್ ಅಡಿಕೆ ಇದೆ. ಆಮೇಲೆ ಈ ಕಾಡು ಮರಗಳು ಒಂದು 350 ತರಿಸಿದ್ವಿ. ಟೀಕು, ಆಮೇಲೆ ಸಿಲ್ವರ್. ಅದರಲ್ಲಿ ಮತ್ತೆ ಬೆಟ್ಟದ ನೆಲೆ ಒಂದೆರಡಿದೆ, ಹಲಸು ಒಂದೆರಡಿದೆ. ಎಲ್ಲ ಬಾರ್ಡ್ರಿಗೆ ಹಾಕಿದ್ದೀವಿ ಅದನ್ನೆಲ್ಲ. ಆಮೇಲೆ ಕೆಲವೊಂದೆಲ್ಲ ಲಾಲ್ಬಾಗಲ್ಲಿ ತಂದುಬಿಟ್ಟು ಹಾಕಿದ್ದೀನಿ. ಬಾಳೆ ಸೈಡಿಗೆ ಹಾಕಿದ್ವಿ. ಅಡಿಕೆ ಮಧ್ಯದಲ್ಲಿ ಏನು ಹಾಕಿಲ್ಲ. ಬಾಳೆ ಒಂದು 10 ಬಾಳೆ ಇದೆ ಅಷ್ಟೇ. ಒಂದು 10 ಹಲಸಿದೆ. ಕಾಡು ಹಲಸು ಒಂದು 4 ಇದೆ. ಆಮೇಲೆ ಪುತ್ತೂರಿಂದ ತರಿಸಿರೋದು ಒಂದು 6 ಹಲಸಿದೆ. ಅದರಲ್ಲಿ ಅವಾಗಲೇ ಹಣ್ಣುಗಳು ಸ್ಟಾರ್ಟ್ ಆಗಿದ್ದಾವೆ ಬಿಡೋಕ್ಕೆ. ನೋಡಿ, ಅಡಿಕೆ ಇನ್ನು 1 ತಿಂಗಳಾದರೆ 4 ವರ್ಷ ಆಗುತ್ತೆ. ಈಗಲೇ ಆವಾಗಲೇ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಅಡಿಕೆ. ಈ ಸರಿ ಎಷ್ಟು ಕ್ವಿಂಟಲ್ ಬರುತ್ತೋ ಗೊತ್ತಿಲ್ಲ. ಅದನ್ನು ತೆಗೆದ್ಮೇಲೆ ಅಡಿಕೆ ವೇಟ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ಇನ್ನು 1 ತಿಂಗಳಾದರೆ, ನಾವು ಈ ತೋಟ ಸ್ಟಾರ್ಟ್ ಮಾಡಿದ್ದು 2022 ಜುಲೈ. ಆ ಮಂತಲ್ಲಿ ಎಲ್ಲ ಗಿಡಗಳನ್ನು ನೆಟ್ಬಿಟ್ಟು ನೋಡಿ, ಇದು ತೆಂಗು ಸ್ಟಾರ್ಟ್ ಆಗಿದೆ ಆವಾಗಲೇ. 1 ಮಂತ್ ಆದರೆ 4 ಇಯರ್ಸ್ ಆಗುತ್ತೆ. ಇದು ಕೋಕೋ ಗಿಡ. ಇದು ಕೋಕೋ ಹಾಕಿ ಹತ್ತತ್ರ 2 ವರ್ಷ ಆಗ್ತಾ ಬಂತು. ಅದು ಕೂಡ ಜುಲೈಯಲ್ಲಿ ಹಾಕಿದ್ದು. ನಾವು ಜುಲೈಯಲ್ಲಿ ಎದಕ್ಕೆ ಹಾಕ್ತೀವಿ ಅಂತಂದರೆ, ಅವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಜುಲೈಯಲ್ಲಿ ಹಾಕಿದರೆ ಬೇರು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ ಜುಲೈ ಮಂತಲ್ಲೇ ಸ್ಟಾರ್ಟ್ ಮಾಡೋದು. ನಾವೇನೇ ಒಂದು ಗಿಡಗಳು ಹಾಕಿದರೆ ಬಲ್ಕಾಗಿ ಜುಲೈಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸಿಂಗಲ್ ಏನಾದರೂ ಹಾಕ್ತಾಯಿದ್ದೀವಿ ಅಂತಂದರೆ ಯಾವಾಗಾದರೂ ಹಾಕ್ಬೋದು. ಬಟ್ ನೀರು ಚೆನ್ನಾಗಿ ಕೊಡಬೇಕು. ಚೆನ್ನಾಗಿ ಬೆಳೀಲಿಲ್ಲ ಅಂದರೆ ಒಂದು ಸ್ವಲ್ಪ ಗೊಬ್ಬರ ಹಾಕಬೇಕು. ನಾವು ಸಮೃದ್ಧಿ ಗೊಬ್ಬರನ ಬಳಸ್ತಾಯಿದ್ದೀವಿ. ಇಲ್ಲಿ ಇದು ಎಗ್ ಫ್ರೂಟ್ ಅಂತ, ಅದನ್ನು ಲಾಲ್ಬಾಗಿಂದ ತಂದಿದ್ದು. ಇದು ಪುತ್ತೂರಿಂದ ತಂದಿದ್ದು ಹಲಸು. ಇದರಲ್ಲೆಲ್ಲ ಹಣ್ಣು ಬಿಟ್ಟಿದೆ ಚೆನ್ನಾಗಿ, ತುಂಬ ಹಣ್ಣು ತಿಂದಿದ್ದೀವಿ. ಇದು ಕರಿಬೇವು ಗಿಡ, ಇದನ್ನೇನು ಹಾಕಿಲ್ಲ. ಅದೆಲ್ಲ ಗುಬ್ಬಿಗಳ ಆಶೀರ್ವಾದ. ತುಂಬ ಕರಿಬೇವು ಗಿಡಗಳು ಬಿಟ್ಟಿದ್ದಾವೆ. ಜಾಯಿಕಾಯಿ ಈ ಕಡೆ ಬಾರ್ಡ್ರಿಗೆ ಹಾಕಿದ್ವಿ, ಒಂದು 20 ಹಾಕಿದ್ವಿ. ಈಗ ಆವಾಗಲೇ ಒಂದು 5 ಹೋಗಿದ್ದಾವೆ. ಇನ್ನೊಂದು 15 ಜಾಯಿಕಾಯಿ ಇದ್ದಾವೆ. ಹಾಕಿ 1 ವರ್ಷ ಆಗಿದೆ. ನಾವು ಎಷ್ಟಿದ್ವು ಅಷ್ಟೇ ಇದ್ದಾವೆ, ಎತ್ತರನೇ ಆಗಿಲ್ಲ. ಗೊಬ್ಬರನೂ ಹಾಕಿದ್ದಾಯಿತು, ನೀರು ಹಾಕ್ತಾಯಿದ್ದೀವಿ. ಬಟ್ ಯಾಕೋ ಸರಿಯಾಗಿ ಬೆಳೀತಾ ಇಲ್ಲ. ಬಟ್ ಅದು ನೆರಳಲ್ಲೇ ಹಾಕಿದ್ದೀವಿ. ಬಟ್ ಅದು ಬಿಸಿಲಿಗೆ ಸತ್ತೋಗುತ್ತೆ ಅಂತ ಗೊತ್ತು. ಬಟ್ ಯಾಕೋ ಎದ್ದೇಳ್ತಾ ಇಲ್ಲ ಅವು. ಅದಕ್ಕೆ ಕಾಯ್ತಾಯಿದ್ದೀವಿ, ಬೆಳೀಲಿ, ಯಾವಾಗ ಬೆಳೀತೈತೋ ಬೆಳೀಲಿ ಅಂತ. ನೋಡಿ, ಇದೆಲ್ಲ ಹಲಸು ಪುತ್ತೂರಿಂದ ತಂದಿದ್ದು. ಇದು ಒಂದು ನುಗ್ಗೆ, ಇದು ಹೈಬ್ರಿಡ್ ನುಗ್ಗೆ. ಒಂದು ಹೈಬ್ರಿಡ್ ನುಗ್ಗೆ ಇದೆ. ಇನ್ನು ಜವಾರಿ ನುಗ್ಗೆ ಕೂಡ ಇದೆ, ಒಂದು 10-15 ಇದ್ದಾವೆ. ಇದು ಮೆಹಂದಿ ಗಿಡ. ಇದು ಮೆಹಂದಿ ಗಿಡ 2 ಇದೆ. ಯಾವಾಗ ಬೇಕು ಅವಾಗ ಅದನ್ನು ಲೀವ್ಸ್ನ ಹರಿದ್ಬಿಟ್ಟು ಅದನ್ನು ಮೆಹಂದಿ ಮಾಡಿಕೊಂಡು ತಲೆಗೆ, ಕೈಗೆ ಅವಾಗವಾಗ ಹಚ್ಕೊತಾ ಇರ್ತಾರೆ ನಮ್ಮ ಮನೆಯಲ್ಲಿ. ಇದು ನಮ್ಮ ಮನೆ ಎಂಟ್ರೆನ್ಸ್. ಬಂದ ತಕ್ಷಣವೇ ಕಾಲು ಕೈ ಎಲ್ಲ ತೊಳ್ಕೊಂಡ್ಬಿಟ್ಟು ಮನೆ ಒಳಗೆ ಹೋಗೋದು. ಇದು ಒಂದು ಸಣ್ಣ ಗೋಡನ್ ಮಾಡಿದ್ದೀವಿ ರೀಸೆಂಟಾಗಿ.
ಸೊ ಲಾಸ್ಟ್ ಮಂತಲ್ಲಿ ಇದಿನ್ನೂ ಪೇಂಟಿಂಗ್ ಆಗಿದ್ದಿಲ್ಲ. ಸೊ ಈ ಮಂತ್ ಫುಲ್ ಎಲ್ಲ ಪೇಂಟಿಂಗ್ ಎಲ್ಲ ಆಗಿ ಗೋಡೌನ್ ರೆಡಿ ಇದೆ. ನೆಕ್ಸ್ಟ್ ಅಡಿಕೆ, ತೆಂಗು, ಕೋಕೋ ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಗೋಡೌನ್ ಮಾಡಿರೋದು. ತುಂಬ ಉದ್ದ ಇದೆ. ಲಾಸ್ಟ್ ಟೈಮ್ ರಾಗಿ ಹಾಕಿದ್ವಿ. ಸೊ ರಾಗಿನ ಇಲ್ಲಿ ಸ್ಟಾಕ್ ಮಾಡ್ಕೊಳ್ತೀವಿ ನೆಕ್ಸ್ಟ್. ನೋಡಿ ಎಲ್ಲ ರೆಡಿಯಾಗಿದೆ. ರಾಗಿ ಈ ಅಡಿಕೆ ಮಧ್ಯದಲ್ಲಿ ಹಾಕಿದರೆ ಲಾಸ್ ಆಗುತ್ತೆ. ಸೊ ಅದು ಬಯಲು ಜಾಗದಲ್ಲಿ ಹಾಕಬೇಕು ರಾಗಿ. ಸೊ ಆವಾಗ ನಿಮಗೆ ಲಾಭ ಚೆನ್ನಾಗಿರುತ್ತೆ. ಸೊ ಈ ಅಡಿಕೆ ಮಧ್ಯದಲ್ಲಿ ಹಾಕಿದರೆ ಏನಾಗುತ್ತೆ, ನಿಮ್ಮ ಖರ್ಚುಗಳು ಜಾಸ್ತಿ ಆಗುತ್ತೆ. ಸೊ ಮ್ಯಾನ್ವಲಿ ಕಟ್ ಮಾಡಬೇಕು, ಆಮೇಲೆ ಅದಕ್ಕೆ ಮತ್ತೆ ಮಿಷಿನ್ ತರಿಸ್ಬಿಟ್ಟು ಅದನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಲೇಬರ್ ಖರ್ಚು ಜಾಸ್ತಿ ಆಗುತ್ತೆ. ಸೊ ಅದೇ ನಿಮಗೆ ಬೈಲಲ್ಲಾಗಿದ್ದರೆ ಮಿಷಿನ್ ತಂದುಬಿಟ್ರೆ ಸೊ ಒಂದು ಕಡೆ ರಾಗಿ, ಒಂದು ಕಡೆ ಹುಲ್ಲು ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಸೊ ದಯಮಾಡಿ ಲಾಸ್ ಆಗಬೇಕು ಅಂತ ಇದ್ದರೆ ಅಡಿಕೆ ಮಧ್ಯದಲ್ಲಿ ರಾಗಿ ಹಾಕಿ, ಲಾಸ್ ಆಗೋದಂತೂ ಗ್ಯಾರಂಟಿ. ನೆಕ್ಸ್ಟ್ ನೋಡಿ, ಇದು ಒಂದು ಕಟ್ಟೆ ರೆಸ್ಟ್ ತಗೊಳ್ಳೋದಕ್ಕೆ. ತೋಟ ಸುತ್ತಿ ಸುತ್ತಿ ಸಾಕಾಗಿರುತ್ತೆ. ಇದು ಎಲೆಬಳ್ಳಿ. ಇದು ಇಲ್ಲಿ ಒಂದು ತೆಂಗು ಇದೆ. ಎಲೆಬಳ್ಳಿ ಒಂದು 4 ಹಾಕಿದ್ದೀವಿ. ಸೊ ಲೈಟಾಗಿ ಎದ್ದೇಳ್ತಾ ಇದೆ. ಇದು ಒಂದು ಮಾವಿನ ಗಿಡ. ಇದು ಸೋಲಾರ್ ಟ್ರ್ಯಾಪ್. ಇದು ಹುಳುಗಳು ಸಾಯೋಕ್ಕೆ ರಾತ್ರಿ ಸೋಲಾರ್ ಲೈಟ್ ಆನ್ ಆಗುತ್ತೆ. ಕೆಳಗಡೆ ಸೋಪಿನ ನೀರು ಹಾಕಿರ್ತೀವಿ. ಸೊ ಹುಳುಗಳು ಬಂದು ಅದರಲ್ಲಿ ಸಾಯ್ತವೆ. ಸೊ ಗಿಡಗಳಿಗೆ ಹುಳುಗಳು ಕಡಿಲಾರ್ದಂಗೆ ಆ ಸೋಲಾರ್ ಟ್ರ್ಯಾಪಲ್ಲೇ ಸತ್ತಿರ್ತವೆ. ಮತ್ತು ಅದನ್ನು ಕ್ಲೀನ್ ಮಾಡಿಕೊಂಡು ಮತ್ತು ನಾವು ಸೋಪಿನ ನೀರು ಹಾಕಿಟ್ರೆ ಮತ್ತು ಫ್ರೆಶ್ ಆಗಿ ಹುಳುಗಳು ಸಾಯ್ತವೆ. ಇಲ್ಲಿ ರೋಸ್ ಇದೆ, ಆಮೇಲೆ ಅಂಜೂರ ಗಿಡ ಇದೆ, ಆಮೇಲೆ ವಾಟರ್ ಆ್ಯಪಲ್ ಒಂದು ಗಿಡ ಇದೆ. ವಾಟರ್ ಆ್ಯಪಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅಂಜೂರ ಸ್ಟಾರ್ಟ್ ಆಗಿದೆ. ಹಣ್ಣುಗಳು ಒಂದು ಎರಡು ಹಾಕ್ಕೊಂಡಿದ್ದೀವಿ ಮನೆಗೆ, ಸ್ವಲ್ಪ ಎಲ್ಲ ಥರ ಹಣ್ಣುಗಳನ್ನು. ನೋಡಿ ಅಂಜೂರ ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು. ಇದು ಚಕ್ಕೆ ಗಿಡ. ಇದು ಕರಿಬೇವು ಗಿಡ. ನೋಡಿ ಹೆಂಗೆ ಬೆಳೆದಿದೆ. ಒಂದು ಗಿಡನೂ ಹಾಕಿಲ್ಲ ನಾವು, ಎಲ್ಲ ಗುಬ್ಬಿ ಆಶೀರ್ವಾದ, ಗುಬ್ಬಿಯಿಂದನೇ ಎಲ್ಲ ಆಗಿರೋದು. ನೆಕ್ಸ್ಟ್ ನಾವು ಹಂಗೆ ಮುಂದೆ ಹೋದರೆ ಬಟರ್ ಫ್ರೂಟ್ ಸಿಗುತ್ತೆ ನಮಗೆ. ಬಟರ್ ಫ್ರೂಟ್ ನೋಡಿ, ಇದು ಬಟರ್ ಫ್ರೂಟಲ್ಲಿ ಇನ್ನು ಕಾಯಿ ಸ್ಟಾರ್ಟ್ ಆಗಿಲ್ಲ. ಮುಂದೆ 2 ಬಟರ್ ಫ್ರೂಟ್ ಇದೆ, ಅದರಲ್ಲಿ ತುಂಬ ಕಾಯಿ ಬಿಟ್ಟಿದ್ದಾವೆ. ಒಂದು 100 ಕಾಯಿ ಇದ್ದಾವೆ ಇದರಲ್ಲಿ. ಇನ್ನೊಂದು 2-3 ಮಂತ್ಸ್ ಆಯ್ತು ಅಂತಂದರೆ ಎಲ್ಲ ಕಾಯಿ ದೊಡ್ಡದಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. 2 ಮರ ಓವರ್ಲ್ಯಾಪ್ ಆಗಿಬಿಟ್ಟಿದೆ ಒಂದ್ರ ಮೇಲೆ ಒಂದು. ಚೆನ್ನಾಗಿ ಬಂದಿದೆ. ನೋಡಿ ಇದು ಕೋಕೋ, ಇದು ಚಕ್ಕೆ, ಪಲಾವ್ ಎಲೆ. ಅದು ಇದೂ ಪಲಾವ್ ಎಲೆ, ಇದೂ ಪಲಾವ್ ಎಲೆನೇ. ಇದು ಶಿವಮೊಗ್ಗ ಪಲಾವ್ ಎಲೆ. ಇದು ತುಂಬ ಚೆನ್ನಾಗಿ ಬಿಟ್ಟಿದೆ. ನಾನು ಒಂದೇ ಒಂದು ಪಾಟಲ್ಲಿ ತೊಗೊಂಬಂದು ಹಾಕಿದ್ದು, ಈಗ ನೋಡಿದರೆ ಫುಲ್ಲು ರಾಶಿ ಆಗಿಬಿಟ್ಟಿದೆ ಅದು. ಸೊ ಅನ್ನಕ್ಕೆ ಹಾಕ್ಬೋದು, ಪಲಾವಿಗೆ ಹಾಕ್ಬೋದು, ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇಲ್ಲೆಲ್ಲ ರೋಸ್ ಗಿಡಗಳಿದ್ದಾವೆ, ಡಿಫ್ರೆಂಟ್ ಕಲರ್, ಯೆಲ್ಲೋ, ಪಿಂಕ್, ರೆಡ್. ಸೊ ಮಾವಿನ ಸಸಿ ಯಾವತ್ತೂ ತಂದು ಹಾಕಿಲ್ಲ. ಏನಿದ್ರೂ ನಾವು ತಿಂದು ಬಿಸಾಡಿರೋ ಗೊಟ್ಟನೆಯಿಂದನೇ ಎದ್ದಿದ್ದಾವೆ. ತುಂಬ ಚೆನ್ನಾಗಿ ಬಂದಿದ್ದಾವೆ. ಅವನ್ನೇನು ನರ್ಸರಿಯಿಂದ ಏನು ತೊಗೊಂಬಂದು ಹಾಕಿಲ್ಲ. ಇದು ಅರಿಶಿನ. ಇದು ಕಬ್ಬು. ಇದು ಪುದೀನ. ತುಂಬ ಹಳ್ಕೊಂಡಿದೆ. ನೋಡಿ ಇದು ಅಡಿಕೆ ಹಣ್ಣಾಗಿದೆ ಆವಾಗಲೇ.
ಲಾಸ್ಟ್ ಇಯರ್ ಅಡಿಕೆ ಪರವಾಗಿಲ್ಲ, ಒಂದು ಸ್ವಲ್ಪ ಬಂದಿತ್ತು. ಮನೆಗೆ ಆಗಷ್ಟು ನಾವು ಅಡಿಕೆನ ಕಿತ್ಬಿಟ್ಟು ಕುಚ್ಚಿದ್ವಿ. ನೋಡಿ, ಈ ಎಲ್ಲ ಅಡಿಕೆ ಗಿಡಲ್ಲೂ ಇನ್ನು ಅಡಿಕೆ ಸ್ಟಾರ್ಟ್ ಆಗಿಲ್ಲ. 2,500 ಒಂದು 2,000 ಸ್ಟಾರ್ಟ್ ಆಗಿದೆ, ಒಂದು 500 ಇಲ್ಲ. ಇದು ತಮಿಳ್ನಾಡು ಆರೆಂಜ್. ಒಂದು 4 ಹಣ್ಣು ತಿಂದಿದ್ದೀವಿ, ಇನ್ನು ಕಾಯಿದೆ, ಚಿಕ್ಕದಿದೆ, ಇನ್ನು ದೊಡ್ಡದಾಗಬೇಕಿದು. ಚೆನ್ನಾಗಿ ಬಿಟ್ಟಿದೆ, ತುಂಬ ಮುಳ್ಳಿರುತ್ತೆ. ಇದು ಸ್ಟಾರ್ ಫ್ರೂಟು, ಚಿಕ್ಕದಿದೆ ಬಟ್ ತುಂಬ ಹಣ್ಣು ಸಿಕ್ಕಿದೆ. ಇದು ಚಿಕ್ಕ ನೆಲ್ಲಿಕಾಯಿ ಗಿಡ. ಇದು ಹಲಸಿನ ಗಿಡ, ಇದು ಕಾಡು ಹಲಸೋದು, ಪುತ್ತೂರು ಹಲಸಲ್ಲ. ಇದು ದಾಸವಾಳ. ಇನ್ನು ಪೂಜೆಗಂತ ನಾವು ಹೂವು ತೊಗೊಂಡಿಲ್ಲ, ಸೊ ಹಂಗಾಗಿ ಹೂವು ಕಾಣ್ತಾ ಇದೆ. ಅದಕ್ಕೆ ಪೂಜೆಗಿನ್ನ ಮುಂಚೆನೇ. ಇದು ಡಬಲ್ ಲೇಯರ್ ದಾಸವಾಳ. ಇದು ಒಂದು ವಾರ ಆದ್ರೂ ಬಾಡಲ್ಲ, ತುಂಬ ಚೆನ್ನಾಗಿರುತ್ತೆ. ಅದು ಬೆಂಗಳೂರಿಂದನೇ ತಂದಿದ್ದು. ಇದೆಲ್ಲ ನೀರು ಹಾಸೋಕ್ಕೆ ಪೈಪ್ಗಳಿವು. ಡ್ರಿಪ್ ಇದೆ, ಡ್ರಿಪ್ಪಲ್ಲಿ ನೀರು ಸಾಲಲ್ಲ ಅಂದಾಗ ನಾವು ಪೈಪಿಂದ ನೀರು ಹಾಸ್ತೀವಿ. ಇದು ಟಾಪ್ ವೇವ್. ಇದು ನಮ್ಮ ಸೋಲಾರ್ ಪ್ಯಾನಲ್. 3 ಬೋರ್ ಇದೆ. ಸೊ 3 ಬೋರು ನೀರು ಈ ತೊಟ್ಟಿನಲ್ಲೇ ಬರುತ್ತೆ. ಆ ತೊಟ್ಟಿ ಫಸ್ಟ್ ತುಂಬಿಸ್ಕೊಳ್ತೀವಿ, ಆಮೇಲೆ ಡ್ರಿಪ್ ಬಿಡ್ತೀವಿ, ಆಮೇಲೆ ಈ ತೊಟ್ಟಿಯಿಂದ ನಾವು ನೀರನ್ನ ಹಾಸ್ತೀವಿ ಪೈಪಿಂದ. ಇದು ನಮ್ಮ ದನಕಟ ಮೇಲೆ ಹಾಕಿರೋದು. ಈಗ ಸದ್ಯಕ್ಕೆ ಯಾವ ದನ ಎಮ್ಮೆ ಏನೂ ಇಲ್ಲ. ಇದು ಟಾಪ್ ವ್ಯೂ ನೋಡಿ. ಭೂಮಿ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ. ಈಗ ನೆಕ್ಸ್ಟ್ ಮಳೆಗಾಲ ಆದಮೇಲೆ ಮೋಸ್ಟ್ಲಿ ಗಿಡಗಳು ಇನ್ನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆವಾಗ ಭೂಮಿನೂ ಕಾಣಲ್ಲ ಅನಿಸುತ್ತೆ ಟಾಪ್ ವ್ಯೂವಿಂದ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸುತ್ತಮುತ್ತ ಎಲ್ಲ ಹೊಲಗಳಿದೆ. ನಮ್ಮ ಪಕ್ಕದಲ್ಲಿ ಮಾತ್ರ ಅಡಿಕೆ ಗಿಡ. ಕಟ್ಟಿ ನೋಡಿ ಎಷ್ಟು ಸ್ವಲ್ಪ ಕಾಣುತ್ತೆ. ಒಂದು 2 ಬಂಡೆ ಕಾಣ್ತಾ ಇದೆ. ಇನ್ನೊಂದು 3 ತಿಂಗಳಾದರೆ ಮೇಲಿಂದ ಆ 2 ಬಂಡೆನೂ ಕಾಣಲ್ಲ ಅನಿಸುತ್ತೆ. ಇದು ಮೇನ್ ಎಂಟ್ರೆನ್ಸ್ ಪ್ಯಾಸೇಜ್. ಈಗ ಒಂದು ಸ್ವಲ್ಪ ಕಾಣ್ತಾ ಇದೆ, ಆಮೇಲೆ ಗಿಡಗಳು ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ. ಇದು ಪಕ್ಕದ ತೋಟ. ಇವ್ರಿಗೂ ಸೇಮ್ ನಮ್ಮದೇ ಅಡಿಕೆ ಸಸಿ ಕೊಟ್ಟಿರೋದು, ಕಡೂರಿಂದ ತಂದು ನಮ್ಮ ಫ್ರೆಂಡಿಂದ ತೊಗೊಂಡ್ಬಂದಿದ್ದು. ಅವ್ರ ಹೆಸರು ಮಂಜುನಾಥ ಅಂತ. ಸೊ ಇವರು ಅಡಿಕೆ ಗಿಡ ಸಸಿ ನೆಟ್ಟಿದ್ದಕ್ಕೂ ನಮ್ಮದಕ್ಕೂ ಒಂದು 2 ಮಂತ್ಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ಬಟ್ ಇವ್ರದ್ದು ಆರೈಕೆ ಸ್ವಲ್ಪ ಕಡಿಮೆ ಇದೆ. ಟೈಮ್ ಟು ಟೈಮ್ ಗೊಬ್ಬರ, ಕಳೆ ತೆಗೆಯೋದು ಅದೆಲ್ಲ ಮಾಡಿಲ್ಲ. ನೋಡಿ, ಅದು ಗುಡ್ಡ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ನಮ್ಮ ಮನೆ ಪಕ್ಕದಲ್ಲಿರೋದು ಒಂದು ಒಣ ಮರ. ಇದು ಯಾವ ಮರ ಅಂತಲೂ ಗೊತ್ತಿಲ್ಲ, ಯಾವ ಎಲೆ ಐತೋ, ಯಾವ ಕಾಯಿ ಹಣ್ಣು ಒಂದು ನೋಡಿಲ್ಲ, ಒಣಗ್ಕೊಂಡು ಹೋಗಿದೆ. ಸೊ ಆ ಮರದಿಂದ ನಮಗೆ ಇಲಿ ಬರ್ತಾಯಿತ್ತು, ಇಲಿ, ಅಳಿಲು. ಸೊ ಅದಕ್ಕೆ ಅದನ್ನೊಂದು ಸ್ವಲ್ಪ ಟ್ರಿಮ್ ಮಾಡಿದ್ದೀವಿ. ತುಂಬ ಮಾಡಿಲ್ಲ, ಸ್ವಲ್ಪ ಮಾಡಿದ್ದೀವಿ. ಇಲಿಗಳೆಲ್ಲ ಮೇಲೆ ಬರೋದು ಟೆರೆಸ್ ಮೇಲಿಂದ, ಮತ್ತು ಮನೆ ಒಳಗಡೆ ಸೇರ್ಕೊಂಬಿಡೋದು. ಸೊ ಮನೆ ಅಕ್ಕಪಕ್ಕ ಆ ಥರ ಮರಗಳೇನಾದರೂ ಮೇಳ್ಗೆ ಮೇಲೆ ಬರೋ ಥರ ಇದ್ದಿದ್ದರೆ ಟ್ರಿಮ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಅದ್ರಾಗಿಂದ ಏನು ಬರ್ತೋ ಗೊತ್ತಿಲ್ಲ. ನೋಡಿ, ಚಿಕ್ಕದಾಗಿ ಸ್ಟಾರ್ಟ್ ಆಗಿದೆ ಇನ್ನು ತೆಂಗಿನಕಾಯಿ. ಇದೆಲ್ಲ ಬದನೆ ಗಿಡ ಇದು. ಸೊ ಮನೆಗೆ ಬೇಕಾದಷ್ಟು ಹಾಕ್ಕೊಂಡಿದ್ದೀವಿ. ಇದು ಲವಂಗ ಗಿಡ, ಇದನ್ನು ಲವಂಗ ಗಿಡ. ಸ್ಯಾಂಪಲ್ ಹಾಕಿದ್ದೀವಿ, ಹಾಕಿ 2 ವರ್ಷ ಆಗ್ತಾ ಬಂತು. ಕೋಕೋ ಇದೆಲ್ಲ ಸೇಮ್, ಒಂದೇ ಕಡೆ ತರಿಸಿದ್ದದೆಲ್ಲ. ಸೊ ಮ್ಯಾಕ್ಸಿಮಮ್ ಗಿಡದಲ್ಲಿ ಅಡಿಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು 500 ಗಿಡ ಇನ್ನೂ ಇಲ್ಲ, ತುಂಬ ಚಿಕ್ಕವು ಇದ್ದಾವೆ ಇನ್ನು ಅವು. ಸೊ 9 ಅಡಿಗೆ ಒಂದೊಂದು ಅಡಿಕೆ ಹಾಕಿರೋದು. ಸೊ ಎಲ್ಲೆಲ್ಲಿ ಅಡಿಕೆ ಹೋಗಿತ್ತೋ ಅಲ್ಲಿ ಕೋಕ್ ಹಾಕಿದ್ವಿ. ಕೋಕ್ ಯಾವಾಗ ಹೋಯ್ತೋ ಮತ್ತು ನಿಂಬೆ ಹಾಕ್ಬಿಟ್ವಿ. 700 ಕೋಕೋ ಗಿಡ ಹಾಕಿದ್ವಿ, ಅದರಲ್ಲಿ ಒಂದು 150 ಉಳಿದಿದೆ. ತುಂಬ ಗಿಡ ಹೋಗಿದೆ. ಅದು ಒಂದು 10 ರೂಪೀಸಿಗೆ ಒಂದು ಸಸಿ ತಂದು ಹಾಕಿದ್ದು. ಸೊ
ಸೊ ನಿಂಬೆ ಗಿಡ ದಾವಣಗೆರೆಯಿಂದ ತಂದಿದ್ವಿ. ಇದು ಖಾನವಸಳ್ಳಿಯಿಂದ ಆ್ಯಪಲ್ ಗಿಡ ತಂದಿದ್ವಿ. ಸೊ 5 ಆ್ಯಪಲ್ ಗಿಡ ಸ್ಯಾಂಪಲ್ ಹಾಕಿದ್ದೀವಿ. 1 ವರ್ಷ ಆಯಿತು, ಪರವಾಗಿಲ್ಲ, ಸ್ವಲ್ಪ ಹೈಟ್ ಆಗಿದೆ, ಕೆಳಗಡೆ ಚಿಗುರ್ತಾ ಇದೆ ನೋಡಿ, ಚೆನ್ನಾಗಿ ಚಿಗುರಿದೆ ಇದು. ಸೊ ನಮ್ಮ ಊರು ಟೆಂಪ್ರೇಚರ್ಗೆ ಇದು ಇರೋದು ಇನ್ನೂ ಉಳಿದಿದೆ. ಸೊ ಮೆಚ್ಕೋಬೇಕು ಇದನ್ನ. ಒಂದು 3 ಇಯರ್ಸ್ ಬೇಕಾಗುತ್ತೆ ಇದರಲ್ಲಿ ಆ್ಯಪಲ್ ಬರಬೇಕಂದ್ರೆ. ಈಗಿನ 1 ಇಯರ್ ಆಗಿದೆ. ತುಂಬ ಚೆನ್ನಾಗಿ ಬಿಟ್ಟಿದೆ. ಸೊ ಒಂದು ಅರ್ಧ ಇತ್ತು, ಈಗ ಪರವಾಗಿಲ್ಲ, ಚೆನ್ನಾಗಿ ಹೈಟ್ ಬಂದಿದೆ. ಸೊ ಈ ಕಡೆ ಎಲ್ಲ ಯಾವುದು ಮಿಶ್ರ ಬೆಳೆ ಇಲ್ಲ, ಸ್ವಲ್ಪ ಮ್ಯಾಕ್ಸಿಮಮ್ ಅಡಿಕೆ ಇದೆ ಆ ಸೈಡೆಲ್ಲ. ಇದು ಕೋಕೋ ನೋಡಿ ಸ್ಟಾರ್ಟ್ ಆಗಿದೆ ಆವಾಗಲೇ. ನೆಕ್ಸ್ಟ್ ಇಯರ್ಗೆ ನಮಗೆ ಕೋಕೋ ಎಲ್ಲ ಗಿಡದಲ್ಲೂ ಮೋಸ್ಟ್ಲಿ ಕಾಯಿ ಸಿಗುತ್ತೆ. 2 ಇಯರ್ಸ್ಗೆಲ್ಲ ಬಂದಿದೆ, ಚೆನ್ನಾಗಿ ಬಂದಿದೆ. ಬಟ್ ಕೋಕೋ ಗಿಡ 700ಅಲ್ಲಿ ಒಂದು 150 ಉಳಿದಿದೆ. ಸೊ ಹೋಗೋಕ್ಕೆ ಕಾರಣ ಏನಂತಂದರೆ, ಕೋಕೋ ಗಿಡಕ್ಕೆ 50% ಶೇಡ್ ಇರಬೇಕು, 50% ಬಿಸಿಲಿರಬೇಕು, ಆಮೇಲೆ ಚೆನ್ನಾಗಿ ನೀರಿರಬೇಕು. ಅದಕ್ಕೇನು ಔಷಧ ಏನು ಬೇಕಾಗಿಲ್ಲ. ಸೊ ನಮ್ಮದು ಸ್ವಲ್ಪ ಜಾಸ್ತಿ ರೂಟ್ ಹೊಡೆದು ಹೋಯ್ತು, ಆಮೇಲೆ ನೀರು ಜಾಸ್ತಿ ಹೋಗಿಲ್ಲ. ನೀರು ಜಾಸ್ತಿ ಬಿಟ್ಟರೆ ಅಡಿಕೆ ಗಿಡ ಹಾಳಾಗುತ್ತೆ. ಸೊ ಮಿನಿಮಮ್ ನೀರು ಸಿಕ್ಕಿರೋದ್ರಿಂದ ಕೆಲವು ರೂಟ್ರಲ್ಲೇ ಮ್ಯಾಕ್ಸಿಮಮ್ ಹಾಳಾಗಿದೆ. ನೀರಿಲ್ಲದೆ ಒಂದು ಸ್ವಲ್ಪ ಗಿಡಗಳು ಹಾಳಾಗಿದೆ. ಸೊ ಎಲ್ಲೆಲ್ಲಿ ಕೋಕೋ ಗಿಡ ಹೋಯಿತು ಅಲ್ಲಿ ನಿಂಬೆ ಹಾಕ್ಬಿಟ್ಟಿದ್ದೀವಿ. ಈಗ ಪ್ರೆಸೆಂಟಾಗಿ ಒಂದು 100 ನಿಂಬೆ ಇರಬೇಕು. ಅದರಲ್ಲಿ ಒಂದು 50 ದಾವಣಗೆರೆಯಿಂದ ತರಿಸಿರೋದು ಆಸ್ಟ್ರೇಲಿಯನ್ ನಿಂಬೆ. ಅವು ಎಲ್ಲ ಸೀಡ್ಲೆಸ್ ಇದ್ದಾವೆ. ಆಮೇಲೆ ಖಾನವಸಹಳ್ಳಿಯಿಂದ ಅಲ್ಲೊಂದು 30 ತರಿಸಿದ್ದೀವಿ. ಆಮೇಲೆ ಕಾಗಜಿ ನಿಂಬೆ ಅವೊಂದು 10 ಇದ್ದಾವೆ. ಆಮೇಲೆ ಗಜ ನಿಂಬೆ ಅವೊಂದು 10 ಇದ್ದಾವೆ. ಇದು ಆರೆಂಜ್ ಹೊಸಪೇಟೆಯಿಂದ ತಂದಿದ್ದು ನಾನು 2 ಸ್ಯಾಂಪಲ್. ಇದು ಬಟರ್ ಫ್ರೂಟ್, ನಾನೇ ಬೀಜ ಹಾಕಿ ಬೆಳೆಸಿರೋದು. ಇದು ಚಕ್ಕೆ ಗಿಡ, ಇದು ಗಜ ನಿಂಬೆ, ಇದು 2ನೇ ಆರೆಂಜ್ ಗಿಡ. ಸೊ ಕಾಯಿ ಬಿಟ್ಟಿದೆ ಆವಾಗಲೇ ಚಿಕ್ಕದಾಗಿ. ಇದು ಕೋಕೋ ಗಿಡ. ಮ್ಯಾಕ್ಸಿಮಮ್ ಗಿಡದಲ್ಲಿ ಈಗ 150 ಗಿಡ ಇದೆ ಅಂತಂದರೆ ಅದರಲ್ಲಿ ಒಂದು 120 ಗಿಡದಲ್ಲಿ ಆವಾಗಲೇ ಕಾಯಿ ಬಂದಿದೆ, ಚಿಕ್ಕದಾಗಿದ್ದಾವೆ, ಇನ್ನೂ ಹಣ್ಣಾಗಿಲ್ಲ. ಇದು ಅಂಜೂರ ಗಿಡ, ಇದು ಫಸ್ಟ್ ಅಂಜೂರ ಗಿಡ ಹಾಕಿದ್ದು. ಇದರಲ್ಲೂ ಚೆನ್ನಾಗಿ ಬಿಡುತ್ತೆ. ಮನೆಗಂತ 2 ಗಿಡ ಹಾಕಿರೋದು ಅಂಜೂರ ಗಿಡ. ಇದು ಚಕ್ಕೆ ಗಿಡ. ಇದು ನೋಡಿ ಆಸ್ಟ್ರೇಲಿಯನ್ ನಿಂಬೆ, ದಾವಣಗೆರೆಯಿಂದ ತರಿಸಿರೋದು. ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಕಾಯಿಗಳು. ಸೊ ನಾನು ಇಲ್ಲಿರೋ ಗಿಡಗಳೆಲ್ಲ ತೋರಿಸ್ತೀನಿ. ಎಲ್ಲ ಗಿಡದಲ್ಲೂ ಕಾಯಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ಗಿಡದಲ್ಲೂ ಅಷ್ಟೇ ಕಾಯಿಗಳು ಒಳ್ಳೆ ದ್ರಾಕ್ಷಿ ಬಿಟ್ಟಂಗೆ ಬಿಟ್ಟಿದ್ದಾವೆ. ಪ್ರತಿಯೊಂದು ಗಿಡದಲ್ಲೂ ಚೆನ್ನಾಗಿ ಬಿಟ್ಟಿದ್ದಾವೆ ಕಾಯಿ. ಇದು ಹಾಕಿ 2 ವರ್ಷ ಆಯಿತು. ಸೊ 3 ಇಯರ್ಸಿಗೆ ತುಂಬ ಚೆನ್ನಾಗಿ ಬರ್ಬೋದು ಅಂದ್ಕೊತೀನಿ. ಎಲ್ಲ ನಿಂಬೆ ಗಿಡದಲ್ಲೂ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದ್ದಾವೆ. ಇದು ಸೀಡ್ಲೆಸ್. ಇದು ಆಸ್ಟ್ರೇಲಿಯನ್ ನಿಂಬೆ ಏನಿದೆ ಎಲ್ಲ ಸೀಡ್ಲೆಸ್ ಅದು. ಇದು ನೋಡಿ, ಇದು ಡಿಫ್ರೆಂಟ್ ಕಲರ್ ಕೋಕೋ ಗಿಡ. ಇದು ಚಾಕ್ಲೇಟ್ ಕಲರ್ ಇದೆ. ಇದು ಇನ್ನು ದೊಡ್ಡದು ಹಾಕಬೇಕು, ಕಾಯಿನ ಚಿಕ್ಕದಿದೆ. ಸೊ ಕೋಕೋ ಗಿಡ
ಬೆಳೆಸ್ಬೇಕು ಅಂದರೆ ಸ್ವಲ್ಪ ಅಡಿಕೆ ಗಿಡ ದೊಡ್ಡದಾಗಿರಬೇಕು, ಒಂದು 5-6 ವರ್ಷ ಆಗಿರಬೇಕು. ಸೊ ಆವಾಗ ನೀವು ಹಾಕಿರೋ ಕೋಕೋ ಗಿಡ ಚೆನ್ನಾಗಿ ಬದುಕುತ್ತೆ. ನೀರು ಜಾಸ್ತಿ ಕೊಡಿ. ನೆರಳು ಇದು ನೋಡಿ, ಚಾಫ್ ಕಟ್ರಲ್ಲಿ ನಾವೆಲ್ಲ ಒಣ ಅಡಿಕೆ ಎಲ್ಲ ಕತ್ತರಿಸ್ಬಿಟ್ಟು ಪ್ಯಾಸೇಜಲ್ಲಿ ಹಾಕ್ಬಿಡ್ತೀವಿ ನಾವು. ಇನ್ನೇನು ಪೆಂಡಿಂಗ್ ಇದೆ ಇದಿಷ್ಟು. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ಲೈಕ್ ಮಾಡಿ.